ದಿನಾಂಕ 3/5/2025. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಯಾವ್ಯಾವ ಮಾರುಕಟ್ಟೆಯಲ್ಲಿ ಟೆಂಡರ್ಗಳ ಏನಾಗಿದೆ ಅಂತೇಳಿ ಟೆಂಡರ್ಗಳ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ತಪ್ಪದ ಯಾರೆಲ್ಲ ನೋಡ್ತಾ ಇದ್ರೋ 100 ಲೈಕ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಲವ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒಂದ್ಸಲ ಒತ್ತಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವು ರಾಶಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಕೊಪ್ಪದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಂದು 57,299 ರೂಪಾಯಿ ಆಗಿರ್ತದೆ. ತುಮಕೂರು ಲೋಕಲಲ್ಲಿ ರಾಶಿ ಅಡಿಕೆ ಬೆಲೆ 55,500 ರೂಪಾಯಿ ಆಗಿರ್ತದೆ. ಸೊರಬದಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 56,099 ರೂಪಾಯಿ ಆಗಿರ್ತದೆ. ಸೊರಬದಲ್ಲಿ ಹಳೆ ರಾಶಿ ಅಡಿಕೆ ಬೆಲೆ 55,099 ರೂಪಾಯಿ ಆಗಿರ್ತದೆ. ಸೊರಬದಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ 56,099 ರೂಪಾಯಿ ಆಗಿರ್ತದೆ. ಶೃಂಗೇರಿಯಲ್ಲಿ ಮ್ಯಾಮ್ಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ 55,509 ರೂಪಾಯಿ ಆಗಿರ್ತದೆ. ಶಿಕಾರಿಪುರದಲ್ಲಿ ರಾಶಿ ಅಡಿಕೆ ಬೆಲೆ ಇಂದು 55,509 ರೂಪಾಯಿ ಆಗಿರ್ತದೆ. ಹೊಸನಗರದಲ್ಲಿ ರಾಶಿ ಅಡಿಕೆ ಬೆಲೆ 57,899 ರೂಪಾಯಿ ಆಗಿರ್ತದೆ. ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 58,119 ರೂಪಾಯಿ ಆಗಿರ್ತದೆ. ಶಿರ್ಸಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಇಂದು ಪ್ರತಿ ಕ್ವಿಂಟಲ್ಗೆ 45,899 ರೂಪಾಯಿ ಆಗಿರ್ತದೆ. ಸಿದ್ದಾಪುರದಲ್ಲಿ ತಟ್ಟೆಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 29,899 ರೂಪಾಯಿ ಆಗಿರ್ತದೆ. ತೀರ್ಥಹಳ್ಳಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ 58,299 ರೂಪಾಯಿ ಆಗಿರ್ತದೆ. ಶೃಂಗೇರಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ 57,699 ರೂಪಾಯಿ ಆಗಿರ್ತದೆ. ತೀರ್ಥಹಳ್ಳಿಯಲ್ಲಿ ಸರಕು ಅಡಿಕೆ ಬೆಲೆ 91,700 ರೂಪಾಯಿ ಆಗಿರ್ತದೆ. ತೀರ್ಥಹಳ್ಳಿಯಲ್ಲಿ ಗುರುಬಲು 30,321 ರೂಪಾಯಿ ಆಗಿರುತ್ತದೆ. ಶೃಂಗೇರಿಯಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ 29,399 ರೂಪಾಯಿ ಆಗಿರ್ತದೆ. ಶೃಂಗೇರಿಯಲ್ಲಿ ಸರಕು ಅಡಿಕೆ ಬೆಲೆ 87,400 ರೂಪಾಯಿ ಆಗಿರುತ್ತದೆ. ಇನ್ನು ಹೊಸನಗರದಲ್ಲಿ ಹೊಸ ಗುರುಬಲು ನಿನ್ನೆ ಪ್ರತಿ ಕ್ವಿಂಟಲ್ಗೆ 28,899 ರೂಪಾಯಿ ಆಗಿರ್ತದೆ. ಹೊಸನಗರದಲ್ಲಿ ಹಳೆ ಗುರುಬಲು ಪ್ರತಿ ಕ್ವಿಂಟಲ್ಗೆ ನಿನ್ನೆ 28,299 ರೂಪಾಯಿ ಆಗಿರ್ತದೆ. ಇನ್ನು ಸೊರಬದಲ್ಲಿ ಚಾಲಿ ಅಡಿಕೆ ಬೆಲೆ 34,899 ರೂಪಾಯಿ ಆಗಿರ್ತದೆ. ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಬೆಲೆ 43,139 ರೂಪಾಯಿ ಆಗಿರ್ತದೆ. ಇನ್ನು ಶಿಕಾರಿಪುರದಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 27,009 ರೂಪಾಯಿ ಆಗಿರ್ತದೆ. ಹಾಗೆ ಸೊರಬದಲ್ಲಿ ಇಂದು ಚಾಲಿ ಅಡಿಕೆ ಬೆಲೆ 28,009 ರೂಪಾಯಿ ಆಗಿರ್ತದೆ. ವೀಕ್ಷಕರ, ಅಡಿಕೆ ರೇಟ್ ಡೌನ್ ಆಗ್ತಾ ಇದೆ. ಮುಂದೆ ರೇಟ್ ಆಗುತ್ತೆ ಅನ್ನೋದ್ರೆ ಗೊತ್ತಿಲ್ಲ, ತುಂಬ ಡೌಟ್ ಇದೆ ರೇಟ್ ಆಗೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.